ಆಲೂಗಡ್ಡೆ ಪಲ್ಯಗಳು ಡಿಫ್ರೆಂಟ್ ಟೈಪ್ಸಲ್ಲಿ ಎಲ್ಲರ ಮನೇಲೂ ಮಾಡ್ತಾನೆ ಇರ್ತೀರ. ಈಗಂತೂ ಆಲೂಗಡ್ಡೆ ಸೀಸನ್ನು, ಹೊಸ ಗಡ್ಡೆಗಳು ಬರ್ತಾ ಇದ್ದಾವೆ, ಅದರಲ್ಲೂ ಈ ಬೇಬಿ ಆಲೂಗಡ್ಡೆಗಳು ಬರ್ತಾ ಇದ್ದಾವೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ದಮ್ ಆಲೂ ಮಾಡೋದು ಮಸ್ಟ್ ಅಲ್ವಾ. ಸೊ ಇವತ್ತು ಮದುವೆ ಮನೆಗಳಲ್ಲಿ ಸಿಗೋವಂಥದ್ದು, ಢಾಬಾಗಳಲ್ಲಿ ಸಿಗುತ್ತಲ್ಲ ಅಂಥ ಟೇಸ್ಟಿಯಾಗಿರೋ ದಮ್ ಆಲೂ ಮಾಡೋಣ. ಮೊದಲಿಗೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೇಬಿ ಆಲೂಗಡ್ಡೆ ತೊಗೊಂಡಿದ್ದೆ. ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಅಂದರೆ ತುಂಬ ಬೇಯಿಸ್ಕೊಂಡಿಲ್ಲ, ಜಸ್ಟ್ ಒಂದು ವಿಜಿಲ್ ತೊಗೊಂಡಿದ್ದೀನಿ. ಪೂರ್ತಿ ಬೆಂದೂ ಇಲ್ಲ, ಪೂರ್ತಿ ಹಸಿಯಾಗೂ ಇಲ್ಲ. ಆ ರೀತಿ ಬೇಯಿಸ್ಕೊಂಡು ಇದನ್ನು ಸಿಪ್ಪೆಲ್ಲ ಸುಲ್ಕೊಳ್ಳೋಣ. ನಿಮಗೆ ಬೇಬಿ ಆಲೂಗಡ್ಡೆ ಸಿಕ್ಕಿಲ್ಲ ಅಂದರೆ ಮೀಡಿಯಮ್ ಸೈಜ್ ಆಲೂಗಡ್ಡೆ ತಂದು ಅದನ್ನು 2 ಅಥವಾ 4 ಭಾಗ ಮಾಡಿ ಕೂಡ ದಮ್ ಆಲೂ ಮಾಡ್ಬೋದು. ಈಗ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ರೀತಿ ಫೋಕಿಂದ ಅಥವಾ ಒಂದು ಟೂತ್ ಪಿಕ್ ತೊಗೊಂಡು ಈ ರೀತಿ ಹೋಲ್ಸ್ ಮಾಡ್ಕೊಳ್ಳಿ. ಈ ರೀತಿ ಹೋಲ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಮಸಾಲೆಯಲ್ಲಿ ಹಾಕ್ತೀವಲ್ಲ ಆಲೂಗಡ್ಡೆನ, ಅವಾಗೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮಸಾಲೆಗಳೆಲ್ಲ. ಆಲೂಗಡ್ಡೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಈಗೆಲ್ಲ ಆಲೂಗೂ ಹೋಲ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ತವಾ ತೊಗೊಂಡಿದ್ದೀನಿ. ಕಬ್ಬಿಣದ ತವಾದ ಮೇಲೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ಆಯಿಲಲ್ಲಿ ಈ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಕಬ್ಬಿಣದ ಬಾಣಲೆ ಯಾಕೆ ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ದಪ್ಪ ತಳ ಇರುತ್ತೆ ಅಂತ, ಅದು ಬೇಗ ಅಂಟ್ಕೊಳ್ಳೋದು. ಯಾಕೆಂದರೆ ನಾವು ಫಸ್ಟ್ ಬೇಯಿಸ್ಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಅದು ಅಂಟ್ಕೊಂಡ್ಬಿಡುತ್ತೆ ನೀವು ಸ್ಟೀಲ್ ಪಾತ್ರೆಯಲ್ಲಿ ಏನಾದ್ರು ಮಾಡೋಕ್ಕೆ ಹೋದರೆ ಅಂತ ನಾನು ಈ ರೀತಿ ಕಬ್ಬಿಣದ ಪಾತ್ರೆ ತೊಗೊಂಡಿದ್ದೀನಿ. ಇದರಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಮೇಲ್ಗಡೆಯಿಂದ ಕ್ರಿಸ್ಪಿ ಆಗಬೇಕು, ಒಳಗಡೆಯಿಂದ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಗ್ಯಾಸ್ ಸಿಮ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಕಡಿಮೆನೇ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ಆಲೂಗಡ್ಡೆ ಈಗೆಲ್ಲ ಬೆಂದಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿದೆ, ಒಳಗಡೆಯಿಂದ ಸಾಫ್ಟಾಗಿ ಬೆಂದಿದೆ. ಈಗ ಇದನ್ನೆಲ್ಲ ಬೇರೆ ಪಾತ್ರೆಯಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಬೇಡ. ಈ ರೀತಿ ಕಬ್ಬಿಣದ ಬಾಣಲೆ ಮೇಲೆ ಮಾಡೋದ್ರಿಂದ ಅಥವಾ ಕಬ್ಬಿಣದ ತವಾ ಮೇಲೆ ರೋಸ್ಟ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಯಿಲಲ್ಲಿ ಕೂಡ ನಮ್ಮ ಕೆಲಸ ಆಗುತ್ತೆ. ಇಲ್ಲ ನೀವು ಸ್ಟೀಲ್ ಪಾತ್ರೆಯಲ್ಲಿ ಮಾಡೋಕ್ಕೆ ಹೋದರೆ ಸ್ವಲ್ಪ ಆಯಿಲ್ ಕೂಡ ಜಾಸ್ತಿ ಬೇಕಾಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಸ್ವಲ್ಪ ಗೋಡಂಬಿನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ. ಫಸ್ಟು ನೆನೆಸಿಟ್ಟಿದ್ರೆ ನೀವು ಅದನ್ನು ಟೊಮೆಟೊ ಜೊತೆಲಿ ಕೂಡ ಪೇಸ್ಟ್ ಮಾಡ್ಕೊಳ್ಬೋದು. ನಾನು ನೆನೆಸಿಟ್ಟಿರಲಿಲ್ಲ, ಸೊ ಅದಕ್ಕೋಸ್ಕರ ಫಸ್ಟ್ ಒಂದು 10-12 ಗೋಡಂಬಿ ತೊಗೊಂಡು ಪೌಡರ್ ಮಾಡಿಕೊಂಡೆ. ಅದ್ರ ಜೊತೆಯಲ್ಲೇ ಟೊಮೆಟೊ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಒಂದು 4 ಟೊಮೆಟೊ ತೊಗೊಂಡಿದ್ದೆ, ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ ಒಂದು ಬಾಣಲೆ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳ ಇರೋಂಥದ್ದೇ ಪಾತ್ರೆ ತೊಗೊಳ್ಳಿ. ಈ ಬಾಣಲೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಸಿಡಿತಿದ್ದಂಗೆ ಸ್ವಲ್ಪ ಮಸಾಲೆಗಳು ಹಾಕ್ಕೊಳ್ಳೋಣ. ಇದರಲ್ಲಿ ಒಂದು 5-6 ಕರಿಮೆಣಸು, 1-2 ಏಲಕ್ಕಿನ ಸುಮ್ಮನೆ ಹಾಗೆ ಜಜ್ಜಿ ಓಪನ್ ಮಾಡಿ ಹಾಕಿದ್ದೀನಿ. 1-2 ಲವಂಗ, ಒಂದು ಪಲಾವ್ ಎಲೆ, ಒಂದು ಸಣ್ಣ ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಮಸಾಲೆಗಳೆಲ್ಲ ಏನೂ ಹಾಕಿಲ್ಲ ನಾನು, ತುಂಬ ಕಡಿಮೆ ಮಸಾಲೆಗಳು ಹಾಕ್ಕೊಂಡೆ. ಇವತ್ತು ದಮ್ ಆಲೂ ಮಾಡೋಣ. ಇದಕ್ಕೆ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಸಣ್ಣ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ನೀವು ತುಂಬ ಖಾರ ತಿನ್ನೋಂಗಿದ್ರೆ 1-2 ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದೆಲ್ಲ ನೆಕ್ಸ್ಟು ಒಂದು 2 ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದ ಆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪ ನಮಗೆ ಕೊನೆಯಲ್ಲಿ ಗ್ರೇವಿ ರೆಡಿ ಆಗಿದ್ಮೇಲೆ ಈರುಳ್ಳಿ ಹಾಕಿದ್ವಿ ಅಂತಲೇ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕಾದ್ರೇ ಅದಕ್ಕೊಂದು ಸ್ವಲ್ಪ ಮಸಾಲೆಗಳು ಆ್ಯಡ್ ಮಾಡ್ಕೊಳ್ಳೋಣ. 2 ಚಮಚದಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಅರಶಿನದ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ. ನಾನು ಯಾವಾಗೂ ಜೀರಿಗೆ ಪುಡಿ ಮನೇಲೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ರೆಡಿಮೇಡ್ ಕೂಡ ಸಿಗುತ್ತೆ. ಸ್ವಲ್ಪ ಜೀರಿಗೆ ಹುರಿದು ಅದನ್ನು ಮಿಕ್ಸಿಯಲ್ಲಿ ಸಣ್ಣ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಈ ಥರ ಕರೀಸ್ಗೆಲ್ಲ ಯೂಸ್ ಆಗುತ್ತೆ. ಮತ್ತು ನಾವು ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಜು ಮತ್ತು ಟೊಮೆಟೊ ಪೇಸ್ಟ್, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ನಾವು ಗೋಡಂಬಿ ಆ್ಯಡ್ ಮಾಡಿರೋದ್ರಿಂದ ಇದು ಬೇಗ ಥಿಕ್ಕಾಗಿಬಿಡುತ್ತೆ. ಸ್ವಲ್ಪ ಕೈ ಬಿಡ್ದಿರ ಇದನ್ನು ಫ್ರೈ ಮಾಡ್ತಾಯಿರಿ. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಇದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದ್ರದ್ದೊಂಥರ ಒಳ್ಳೆ ಫ್ಲೇವರ್ ಸಿಗುತ್ತೆ. ಈ ಕ್ಯಾಶ್ಯೂಸ್ ಹಾಕಿರೋದು, ಗೋಡಂಬಿ ಹಾಕಿರೋದು. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀರು ಹಾಕ್ಕೊಳ್ಳಿ. ಫಸ್ಟೇ ನೀರು ಹಾಕ್ಕೊಳ್ಬಿಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ. ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡು ತಕ್ಷಣ ಸ್ವಲ್ಪ ಕಲಸಿ, ಇಲ್ಲಾಂದರೆ ಅದೊಂಥರ ಒಡೆದಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಯಾಕೆಂದರೆ ಬಿಸಿ ಇರುತ್ತಲ್ಲ, ಬಿಸಿಗೆ ಒಂಥರ ಒಡೆದಂಗೆ ಆಗಿಬಿಡುತ್ತೆ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡ್ದಿರ ಸ್ವಲ್ಪ 1-2 ನಿಮಿಷ ಕಲಿಸ್ತಾ ಇರಿ. ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಅನ್ನೋವಾಗ ಈ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಈಗ 1-2 ನಿಮಿಷ ಮುಚ್ಚಳ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆ ಈ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ 1-2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ದಮ್ ಆಲೂ ರೆಡಿಯಾಗಿದೆ. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ
ಕಸೂರಿ ಮೇಥಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿಯಲ್ಲಿ ಒಂದು ಸ್ವಲ್ಪ ಧೂಳಿರುತ್ತೆ ಫ್ರೆಂಡ್ಸ್, ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಈ ರೀತಿ ಮೇಲ್ಮೇಲ್ಗಡೆಯಿಂದ ತೆಗೆದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಕಲರೇ ಚೇಂಜ್ ಆಗಿಬಿಟ್ಟಿದೆ ನೀರ್ದು, ಮತ್ತು ಕೆಳಗಡೆ ಒಂಥರ ಕಲ್ಲು ಕೂಡ ಇತ್ತು. ಸೊ ನಾನು ಕಸೂರಿ ಮೇಥಿ ಯಾವಾಗಲೂ ವಾಶ್ ಮಾಡಿನೇ ಯೂಸ್ ಮಾಡೋದು. ಈಗ ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದಂಥ ಈ ಕಸೂರಿ ಮೇಥಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ದಮ್ ಆಲು ಆಲ್ಮೋಸ್ಟ್ ರೆಡಿಯಾಗಿದೆ. ತುಂಬ ಡೆಲಿಷಿಯಸ್ ಆಗಿರುವಂತಹ, ತುಂಬ ಟೇಸ್ಟಿಯಾಗಿರುವಂತಹ ದಮ್ ಆಲು ನೀವೆಲ್ಲ ಟ್ರೈ ಮಾಡಲೇಬೇಕಾಗಿರುವಂತಹ ಒಂದು ರೆಸಿಪಿ. ಯಾಕೆಂದರೆ ಆಲೂಗಡ್ಡೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಅಲ್ವಾ, ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಆಲೂಗಡ್ಡೆ ಅಂದರೆ ಫೇವ್ರೇಟ್. ನೀವು ಒಂದ್ಸಲ ಈ ರೆಸಿಪಿನ ಡೆಫಿನೆಟಾಗಿ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ನಾನು ಕಾಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಪೂರಿಗೆ, ಚಪಾತಿಗೆ, ನಾನ್ಗೆ, ಕುಲ್ಚಾಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಒಂದ್ಸಲ ಡೆಫಿನೆಟಾಗಿ ಟ್ರೈ ಮಾಡಿ. ನಮ್ಮನೇಲಿ ಇವತ್ತು ಚಪಾತಿ ಜೊತೆಗೆ ಈ ದಮ್ ಆಲು ಮಾಡಿದ್ದೆ. ನೋಡೋಕ್ಕೆ ಎಷ್ಟು ಡೆಲಿಷಿಯಸ್ ಆಗಿ ಕಾಣಿಸ್ತದಲ್ವಾ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಆಲೂಗಡ್ಡೆ ಒಂಥರ ಮೇಲ್ಗಡೆ ಕ್ರಿಸ್ಪಿನೆಸ್ ಇರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ತುಂಬ ರುಚಿಯಾಗಿರುವ ದಮ್ ಆಲು ರೆಡಿ ಟು ಸರ್ವ್ ವಿತ್ ಚಪಾತಿ. ನಿಮ್ಮ ಮನೇಲಿ ಯಾವುದ್ರ ಜೊತೆ ಮಾಡಿದಿರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.